Welcome students. Now we shall discuss the continuity of more number of functions now. Now let us first discuss the continuity of the modulus of x. Now look at here. Here this is modulus of x. This is modulus of x. We shall discuss the continuity of modulus of x. Whether this modulus of x is continuous for all real values of x. That is the question. First, we know that the definition of modulus of x. What is modulus of x? Look at here. So, f of x equals modulus of x, which takes the value x, right? It takes the value x. Here x, when x is greater than 0, and it takes the value minus x. Look at it. Where is that minus x? Here. Okay. It takes the value minus x when x is less than 0, and it takes the value 0 when x is equal to 0. Whether this modulus of x is f of x is equal to mod x is continuous or not. In first year itself, we already drawn the graph of the modulus of x. How it is? We see that, look at here. Is this the modulus of graph of modulus of x? Look at here. Let me draw here. Okay. ಈ ಶೇಪಲ್ಲಿ ಇತ್ತು. ಸೊ ದಿಸ್ ಈಸ್ ದ ಗ್ರಾಫ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಲ್ವಾ? ಹಾಗಾದರೆ ಈ ಮಾಡ್ಯುಲಸ್ ಆಫ್ ಎಕ್ಸ್ ಅಲ್ಲಿ ಯಾವುದಾದ್ರೂ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಟಿ ಇದೆ ಅನಿಸ್ತಾ ಇದೆ ನಿಮಗೆ? ನೋಡಿ, ದಿಸ್ ಮಾಡ್ ಎಕ್ಸ್ ಈಸ್ ನಾಟ್ ಡಿಸ್ಕಂಟಿನ್ಯೂಯಸ್ ಎಟ್ ಎನಿ ಪಾಯಿಂಟ್. ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಯಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಇಸ್ಂಟ್ ಇಟ್? ಸೊ ಇದನ್ನು ನಾವು ಮ್ಯಾಥಮೆಟಿಕಲಿ ಪ್ರೂವ್ ಮಾಡೋಣ. ಏನು ಪ್ರೂವ್ ಮಾಡೋಣ? ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂತ ಪ್ರೂವ್ ಮಾಡಬೇಕು. ಈಗ ನಾವು ನೋಡೋಣ. ಈಗ ಫಸ್ಟ್ ಕಂಡೀಷನ್, ಈ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಯಾವ ಪಾಯಿಂಟಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ. ಇಲ್ಲಿ ಗ್ರೇಟರ್ ದ್ಯಾನ್ 0ಗೆ ಎಕ್ಸು, ಲೆಸ್ ದ್ಯಾನ್ 0ಗೆ ಮೈನಸ್ ಎಕ್ಸು, 0ಗೆ 0 ಅಂದರೆ at which point this modulus of x is changing its values. Clearly from the definition of modulus of x, we see that it is changing at x is equal to 0. ಅಂದರೆ 0 ಇಂದ ಲೆಫ್ಟಿಗೆ ಒಂಚೂರು ಹೋದರೆ ಮೈನಸ್ ಎಕ್ಸ್ ಆಗುತ್ತೆ, ರೈಟಿಗೆ ಹೋದರೆ ಪ್ಲಸ್ ಎಕ್ಸ್ ಆಗುತ್ತೆ. ಇದರ್ ಇಟ್ ಈಸ್ ಕಂಟಿನ್ಯೂಯಸ್. ನೋಡೋಣ ಈಗ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಲುಕ್ ಎಟ್ ಹಿಯರ್. ಫಾರ್ ಎಕ್ಸ್ ಗ್ರೇಟರ್ ದ್ಯಾನ್ 0, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. What is this x? X is clearly a polynomial, right? We all know that x is polynomial. We already proved that every polynomial function is continuous. ಆದ್ದರಿಂದ ಯಾವ ಪಾಲಿನಾಮಿಯಲ್ ಕೊಟ್ಟರು ಕಂಟಿನ್ಯೂಯಸ್ ಆಗಿರುತ್ತೆ ಅಂತ ಈ ಹಿಂದೆ ನಾವು ಪ್ರೂವ್ ಮಾಡಿದ್ದೀವಿ. ಆದ್ದರಿಂದ ಏನಾಗುತ್ತೆ ಇಲ್ಲಿ? ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ಎಕ್ಸ್ ಲೆಸ್ ದ್ಯಾನ್ ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಅಂದ್ರೆ ಅರ್ಥ ಏನು? ಎಕ್ಸಿಗೆ 1, 1.2, 3, 4, 5 ಏನೇ ವ್ಯಾಲ್ಯೂ ಕೊಟ್ಟರು ಎಫ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್. ಸೊ ವಾಟ್ ಹ್ಯಾಪನ್ಸ್ ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0? ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆದಾಗ ಇಲ್ಲಿ ನಮ್ಮ ಡೆಫಿನೇಷನ್ ಪ್ರಕಾರ ಯಾವ್ದು ಬರಬೇಕು? ಎಕ್ಸೋ ಮೈನಸ್ ಎಕ್ಸೋ? ವಿ ಹ್ಯಾವ್ ಟು ರೈಟ್ ಎಫ್ ಆಫ್ ಎಕ್ಸ್ ಈಸ್ ಮೈನಸ್ ಎಕ್ಸ್. ಎಕ್ಸ್ ಪಾಲಿನಾಮಿಯಲ್ ಆದರೆ ಮೈನಸ್ ಎಕ್ಸ್ ಸಹ ಪಾಲಿನಾಮಿಯಲ್ಲೇ. ಸೊ ಮೈನಸ್ ಎಕ್ಸ್ ಈಸ್ ಆಲ್ಸೋ ಎ ಪಾಲಿನಾಮಿಯಲ್. ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್, since every polynomial is continuous, therefore f of x is continuous for all x less than 0. ಹಾಗಾದರೆ ನಾವೇನು ಪ್ರೂವ್ ಮಾಡಿದ್ವಿ ಇಲ್ಲಿ ಅಂದರೆ, ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಲೆಸ್ ದ್ಯಾನ್ 0. ಈಗ ನಾವು ಚೆಕ್ ಮಾಡಬೇಕಾಗಿರೋದು ಯಾವ ಪಾಯಿಂಟಲ್ಲಿ? ಒಂದೇ ಒಂದು ಪಾಯಿಂಟ್ ಉಳಿದಿದೆ. ಯಾವುದದು? ವಿ ಹ್ಯಾವ್ ಟು ಚೆಕ್ ವೆದರ್ ದಿಸ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ 0. We already know that mod x is changing its value at 0. For less than 0 one function, greater than 0 another function. So we must prove that the left hand limit of the function is equal to the right hand limit of the function. This is the right hand limit and that is the left hand limit, that must be equal to f of 0. Now let us consider the left hand limit. Limit of f of x, x tends to 0 minus. What is the definition of x tends to 0 minus? It means that the value of x is less than 0 ಅಂತ ಅರ್ಥ. ಹಾಗಾದರೆ ವ್ಯಾಲ್ಯೂ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಆದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಪ್ಲಸ್ ಎಕ್ಸೋ ಮೈನಸ್ ಎಕ್ಸೋ?
ಡೆಫಿನೇಷನ್ ಪ್ರಕಾರ ದಟ್ ಈಸ್ ಮೈನಸ್ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂಗೆ 0 ಹಾಕ್ಬಿಡಿ. ಇವಾಗ ನಮಗೇನು ಬರುತ್ತೆ? ವಿ ಗೆಟ್ ದ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 0. ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡಾಗ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ತೊಗೋತೀವಿ. ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂದರೆ ಅರ್ಥ ಏನು? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆದಾಗ ಎಫ್ ಆಫ್ ಎಕ್ಸ್ ಏನಾಗಿರಬೇಕು? ವಿ ಸಿ ದಟ್ ದಿಸ್ ಎಫ್ ಆಫ್ ಎಕ್ಸ್ ಈಸ್ ಪ್ಲಸ್ ಎಕ್ಸ್. ಆವಾಗ ಎಕ್ಸ್ ಟೆನ್ಸ್ ಟು 0 ಆದಾಗ ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಹಾಕಿ ವಿ ಗೆಟ್ ದ ಆನ್ಸರ್ ದಟ್ ಈಸ್ ಈಕ್ವಲ್ ಟು 0. ಸೊ ವಾಟ್ ಈಸ್ ಎಫ್ ಆಫ್ 0? It is given that f of 0 is 0 because by definition itself we see that f of 0 is 0. Therefore, the function is continuous. ಅಲ್ವಾ? at 0 ಆಗಿದೆ, less than 0, greater than 0 ಎಲ್ಲದಕ್ಕೂ ಕಂಟಿನ್ಯೂಸ್ ಆದ್ದರಿಂದ the function is continuous. Now look at here. So we see that modulus of x is continuous for all values of x in the real line. How we proved here? First we take for less than 0, it is minus x, isn't it? For less than 0 it is minus x, which is a polynomial continuous. Greater than 0, x, again polynomial continuous. We have to check whether it is continuous at x equals 0. This point is an important one because at x equals 0 the function mod x is changing its values. When x is less than 0 it takes the value minus x. This is minus x. When x is greater than 0 it takes the value plus x. So we have to check at x equals 0 and we proved that left hand limit is 0, right hand limit is 0, f of 0 is also 0 because the function itself, look at here, ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ ಅಲ್ಲಿ ಏನು ಹೇಳ್ತೀವಿ ನಾವಿಲ್ಲಿ? at x equals 0 it takes the value 0. Therefore f of 0 is 0. Hence remember mod x is a continuous function. Now come to the next problem. Discuss in a very similar way we prove other results, other problems also. ನೋಡಿ ಇಲ್ಲಿ, discuss the continuity of the function f given by f of x equals x plus 2 x less than or equal to 1 and it is x minus 2 x is greater than 1. Can anybody say when the function f of x is changing, at what point the value of f of x is changing? The value of f of x is changing at the point x is equal to 1 ಅಲ್ವಾ? ಯಾಕೆ ಹೇಳಿ ನೋಡೋಣ. ಲೆಸ್ ದ್ಯಾನ್ 1ಗೆ x ಪ್ಲಸ್ 2 ಇದೆ, ಗ್ರೇಟರ್ ದ್ಯಾನ್ 1ಗೆ x ಮೈನಸ್ 2 ಇದೆ. ಆದ್ದರಿಂದ ಅದು ಯಾವ ಪಾಯಿಂಟಲ್ಲಿ ಚೇಂಜ್ ಆಗ್ತಾ ಇದೆ? 1 ಪಾಯಿಂಟಲ್ಲಿ ಚೇಂಜ್ ಆಗ್ತಾ ಇದೆ. ಆದ್ದರಿಂದ ಈ 1 ಪಾಯಿಂಟಲ್ಲಿ ಏನೇನು ಬರುತ್ತೆ? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರುತ್ತೆ, ಮತ್ತೇನು ಬರುತ್ತೆ? ರೈಟ್ ಹ್ಯಾಂಡ್ ಲಿಮಿಟ್ ಬರುತ್ತೆ. ಆಮೇಲೆ ಏನು ಬರುತ್ತೆ? ಎಫ್ ಆಫ್ 1 ಬರುತ್ತೆ. ಇವು ಮೂರು ಈಕ್ವಲ್ ಆದಾಗ ಫಂಕ್ಷನ್ ಏನಾಗುತ್ತೆ? ಕಂಟಿನ್ಯೂಸ್ ಆಗಿರುತ್ತೆ. ಮತ್ತು ಹಾಗಾದರೆ ಎಟ್ 1 ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಬಂದಿರೋದ್ರಿಂದ ಬಾಕಿ ವ್ಯಾಲ್ಯೂಸಿಗೆಲ್ಲ ಏನು ನಾವೇನು ಚೆಕ್ ಮಾಡ್ಬೋದು? ಎಕ್ಸ್ ಲೆಸ್ ದ್ಯಾನ್ 1. Look at here, for all values of x, for all values of x, for all values of x less than 1 f of x is x plus 2. ಇಲ್ಲಿ ಇದು ಕೊಟ್ಟಿದ್ದಾರಲ್ಲ, ಇಲ್ಲಿ x plus 2 ಅಂತ ಕೊಟ್ಟಿದ್ದಾರಲ್ಲ, ಲೆಸ್ ದ್ಯಾನ್ 1. ಈಗ ಲೆಸ್ ದ್ಯಾನ್ 1 ಅಂದರೆ ಅರ್ಥ ಏನಂದರೆ ಇಟ್ ಈಸ್ 0.9, 0.99, 0.999 ಎಷ್ಟಾರು ಇರ್ಬೋದು, ಒಂದಕ್ಕಿಂತ ಕಡಿಮೆ ಇರಬೇಕು. ಒಂದಕ್ಕಿಂತ ಕಡಿಮೆ ಇರೋಂಥ ಎಲ್ಲ ವ್ಯಾಲ್ಯೂಗಳಿಗೆ ಎಫ್ ಆಫ್ ಎಕ್ಸ್ equals x plus 2 irutte. It may be minus 1, minus 2, minus 3, which is a polynomial. We know that x plus 2 is a polynomial. Hence f of x is continuous for all values of x less than 1 anta. Aita? Whenever the value of x is greater than 1, f of x is x minus 2. Again this is also a polynomial. Hence it is continuous for all x greater than 1. ಈಗ ನಾನು ಆವಾಗಲೇ ಹೇಳಿದ್ನಲ್ವಾ, at x equals 1 we have to check for left hand and right hand limit. Now look at here. Now let us take here. Now we verify that, we have to verify that this is the left hand limit, that is this is left hand limit, that must be equal to this one. What is this? This is right hand limit, that must be equal to f of 1. Now let us take limit f of x, x tends to 1 minus. What do you mean by x tends to 1 minus? We see that this is x is less than 1. When x is less than 1, f of x value is x plus 2.
ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂನ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, -1 ಅಲ್ಲ, ಆವಾಗಲೇ ಹೇಳಿದ್ದೀನಿ ನಿಮಗೆ. 1 ಹಾಕಿದಾಗ 1 + 2 ಬರುತ್ತೆ, 1 + 2 = 3. ಸೊ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಇದಕ್ಕೆ ಏನಂತ ಕರಿತೀವಿ ನಾವು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಲ್ವಾ, ಇದಲ್ವಾ, ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಎಷ್ಟು ಬಂದಿದೆ ನಮಗೆ? 3 ಬಂದಿದೆ. ನಾವು ಕಮ್ ಟು ದಿ ರೈಟ್ ಹ್ಯಾಂಡ್ ಲಿಮಿಟ್. ಎಕ್ಸ್ ಟೆಂಡ್ಸ್ ಟು 1+. 1+ ಅಂದ್ರೆ ಅರ್ಥ ಏನು? ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1. ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ಎಫ್ ಆಫ್ ಎಕ್ಸ್ ಈಸ್ ಎಕ್ಸ್ ಮೈನಸ್ 2. ಎಕ್ಸ್ ವ್ಯಾಲ್ಯೂ 1 ಹಾಕಿ ಏನು ಬರುತ್ತೆ ಇಲ್ಲಿ? ದಿಸ್ ಈಸ್ 1 - 2. ವಾಟ್ ಈಸ್ 1 - 2? -1. ಸೊ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ 3, ರೈಟ್ ಹ್ಯಾಂಡ್ ಲಿಮಿಟ್ ಈಸ್ -1. ವೆದರ್ ದೇ ಆರ್ ಈಕ್ವಲ್? ದೇ ಆರ್ ನಾಟ್ ಈಕ್ವಲ್. ವಾಟ್ ಈಸ್ ಎಫ್ ಆಫ್ 1? ಎಕ್ಸ್ ಜಾಗದಲ್ಲಿ 1 ಹಾಕಿದಾಗ 1 + 2 ದಟ್ ಈಸ್ 3. ಯಾಕೆಂದ್ರೆ ಇಲ್ಲಿ ಮೇಲ್ ಡಿಫೈನ್ ಮಾಡ್ಬೇಕಾದ್ರೆ ನಾವು ಇಲ್ಲೇ ಹೇಳಿದೀವಲ್ವಾ, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್, ಇಲ್ಲಿ ಇದೆಯಲ್ಲ, ಎಕ್ಸ್ ಲೆಸ್ ದ್ಯಾನ್ 1 ಆಸ್ ವೆಲ್ ಆಸ್ ಈಕ್ವಲ್ ಟು 1. ಈಕ್ವಲ್ ಟು 1 ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 2 ತಗೊಳುತ್ತೆ. ಆವಾಗ ಇದೇನಾಗುತ್ತೆ? 1 + 2. 1 + 2 ಅಂದರೆ 3 ಬರುತ್ತೆ. ಆದ್ದರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ಸ್ 1. ಇದು ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಈಕ್ವಲ್ಸ್ 1 ಅನ್ನೋ ಇದೊಂದೇ ಪಾಯಿಂಟಲ್ಲಿ ಕಂಟಿನ್ಯೂಯಸ್ ಆಗಿರಲ್ಲ, ಉಳಿದಿರೋ ಎಲ್ಲ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಲ್ಲಿ ಕಂಟಿನ್ಯೂಯಸ್ ಆಗಿರುತ್ತೆ. ಅದರಿಂದ ಏನು ಹೇಳ್ಬೋದು? ಎಕ್ಸ್ ಈಕ್ವಲ್ಸ್ 1 ಈಸ್ ದ ಓನ್ಲಿ ಪಾಯಿಂಟ್ ಆಫ್ discontinuity of f. discontinuity ಅಂದರೆ ಕಂಟಿನ್ಯೂಯಸ್ ಅಲ್ಲ ಅಂದ್ರ. ಇಟ್ ಈಸ್ ನಾಟ್ ಕಂಟಿನ್ಯೂಯಸ್ ಅಟ್ ಓನ್ಲಿ ಒನ್ ಪಾಯಿಂಟ್, ದಟ್ ಈಸ್ ಎಕ್ಸ್ ಈಕ್ವಲ್ಸ್ 1. ಉಳಿದಿರೋ ಎಲ್ಲ ಪ್ರಾಬ್ಲಮ್ಗಳು ಒಂದೇ ಥರ ಹೋಗ್ತವೆ ನೋಡಿ. ಈಗ ಇಲ್ಲಿ ನೋಡೋಣ. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್, x greater than or equal to 0, it is x square, x less than 0. ಇಲ್ಲಿ the function is changing at which value? We see that it is changing at x equals 0 ಅಲ್ವಾ? x equals 0 ನಲ್ಲಿ ಮಾತ್ರ ಇದು ಚೇಂಜ್ ಆಗ್ತಾ ಇದೆ, ಹೌದೋ ಇಲ್ವೋ? ಬಾಕಿ ಪಾಯಿಂಟಲ್ಲಿ ನಾವು ಚೆಕ್ ಮಾಡಬೇಕು. x equals 0 ನಲ್ಲಿ we have to go for left hand limit must be equal to right hand limit must be equal to f of 0. Now look at here. ಈಗ ನಾವು for all x less than 0, greater than 0, ಎಲ್ಲ x greater than 0ಗೆ ಇಲ್ಲಿ ನಾವು ಏನು ಡಿಫೈನ್ ಮಾಡಿದ್ದೀವಿ? x greater than 0 ಅಲ್ವಾ? ನೋಡಿ ಇಲ್ಲಿ x greater than 0 ಇದ್ದಾಗ ಏನಾಗುತ್ತೆ? ಇದು x ತಗೋತೀವಲ್ವಾ? f of x will be equal to x which is a polynomial. Hence f of x is continuous for all x greater than 0 because every polynomial function is always continuous. If you take x less than 0, f of x is x square. f of x is x square. Again, x square is a polynomial. Which is a polynomial? Every polynomial is continuous. Hence, the function f of x is also continuous for all x less than 0. Less than 0 go continuous, greater than 0 go continuous. We have to check at x equals 0. That means we have to prove this result, that is that this is left hand limit that must be equal to right hand limit that must be equal to f of 0 alva, f of 0. Now look at here, come to this one, left hand limit. X tends to 0 minus andre it is clearly x less than 0. When x is less than 0, f of x takes the value x. So x tends to 0 minus of x andre ಈ x ಜಾಗದಲ್ಲಿ ನಾವು 0 ಹಾಕಬೇಕು. 0 ಹಾಕೊಂಡಾಗ ಏನು ಬರುತ್ತೆ? ಆನ್ಸರ್ 0 ಬರುತ್ತೆ. x tends to 0 plus andre x is greater than 0. x is greater than 0 means f of x is x square. So x ಗೆ 0 ಹಾಕಿದರೆ you have this is 0 square. So what is 0 square? That is equal to 0. What is f of 0? f of 0 is nothing but 0. ಯಾಕೆಂದರೆ ಇಲ್ಲಿ ಮೇಲೆ ಹೇಳಿದೀವಿ ನೋಡಿ, ಇಲ್ಲಿ ಏನು ಹೇಳಿದೀವಿ? ಗ್ರೇಟರ್ ದ್ಯಾನ್ 0 ಆಸ್ ವೆಲ್ ಆಸ್ ಈಕ್ವಲ್ ಟು 0 ಇಲ್ಲಿ ಇದೆ ಅಲ್ವಾ? ಈಕ್ವಲ್ ಟು 0ಗೂ ಸಹ ಇದೇನಾಗುತ್ತೆ? x ಬರುತ್ತೆ. ಸೊ f of 0 ಹಾಕಿದರೆ x ಪ್ಲೇಸಲ್ಲಿ 0. So we see that left hand limit is equal to the right hand limit as well as everything is equal to f of 0. Hence the function f of x is continuous for all values of x, right alva? ಇಲ್ಲಿ ನೋಡಿ, for all values of x. ಯಾಕೆ? 0 ಅಲ್ಲೂ continuous, less than 0 as well as greater than 0. Now come to the next problem, very similar to the last problems. Find the point of discontinuity of f where is given by. Simply we see that ನೋಡಿ ಇಲ್ಲಿ ಇದನ್ನು ನೀವೇ ಮಾಡಿದಿನ ಯಾವ ಪಾಯಿಂಟಲ್ಲಿ ಇದು ಚೇಂಜ್ ಆಗ್ತಾ ಇದೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂದರೆ ಇಟ್ ಈಸ್ ಕ್ಲಿಯರ್ಲಿ ವಿ ಸಿ ದಟ್ ಇಟ್ ಈಸ್ ಚೇಂಜಿಂಗ್ ಎಟ್ ದ ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಈಸ್ ಈಕ್ವಲ್ ಟು 2ಗೆ ಏನೇನು ಬರ್ಕೋಬೇಕು ನಾವು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಏನು ಹಾಕೋಬೇಕು? 2 ಮೈನಸ್ ಅಂತ ಹಾಕೋಬೇಕು.
2 ಮೈನಸ್ ಅಂದರೆ ಮೀನಿಂಗ್ ಏನು? ಎಕ್ಸ್ ಲೆಸ್ ದ್ಯಾನ್ 2. ಎಕ್ಸ್ ಲೆಸ್ ದ್ಯಾನ್ 2 ಅಂದರೆ ಯಾವ್ದು ತೊಗೋಬೇಕು? 2x ಪ್ಲಸ್ 3 ತೊಗೊಳ್ಬೇಕು, 2x ಮೈನಸ್ 3ನೋ? ಕ್ಲಿಯರ್ಲಿ 2x ಪ್ಲಸ್ 3 ತೊಗೊಳ್ಬೇಕಲ್ವಾ? ಯಾಕೆ 2x ಪ್ಲಸ್ 3 ಅಂದರೆ ಇಲ್ಲೇ ಕೊಟ್ಟಿದ್ದಾರಲ್ಲ, ಇಲ್ಲಿ ಏನಂತಿದೆ? ಇಲ್ಲಿ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಇದೆ. ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗಿರಬೇಕು? ರೈಟ್ ಹ್ಯಾಂಡ್ ಲಿಮಿಟ್ ಆಗಿರಬೇಕು. ಎವ್ರಿಥಿಂಗ್ ಈಸ್ ಈಕ್ವಲ್ ಟು ಎಫ್ ಆಫ್ 2ಗೆ ಈಕ್ವಲ್. ಎಫ್ ಆಫ್ 2 ವ್ಯಾಲ್ಯೂ ಇದು ಅಂದರೆ ಇಲ್ಲಿದೆಯಲ್ಲ, ಇದು ಎಕ್ಸ್ ಈಕ್ವಲ್ಸ್ 2ನು ಈಕ್ವಲ್ ಆಗಿದೆ ನೋಡಿ ಇಲ್ಲಿ. ಸೊ ಈಗ ನೋಡೋಣ. ಈಗ ಎಕ್ಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಲುಕ್ ಎಟ್ ಹಿಯರ್, ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2, ಎಫ್ ಆಫ್ ಎಕ್ಸ್ ಈಸ್ 2x plus 3. Again this 2x plus 3 is a polynomial. As every polynomial is continuous, therefore it is continuous for all x less than or equal to 2. Now let us take for x greater than 2. For x greater than 2, look at here. For x greater than 2, we see that f of x is 2x minus 3. Again is a polynomial. Hence it is continuous for all x greater than 2. Now at x equals 2 we have to check. So this is the left hand limit, that must be equal to right hand limit, that must be equal to f of 2. So what is the left hand limit? Limit f of x extends to 2 minus. ಯಾವಾಗ 2 minus ಹಾಕ್ತೀವಿ ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್. 2 minus ಇನ ಅರ್ಥ ಏನು ಅಂದರೆ x ಲೆಸ್ ದ್ಯಾನ್ 2 ಇದೆ ಅಂತ ಅರ್ಥ. ಅಂದರೆ ಲೆಸ್ ದ್ಯಾನ್ 2 ಅಂದರೆ 1.999 ಈ ಥರ ವ್ಯಾಲ್ಯೂಸ್ ತೊಗೊಳತ್ತದು. ಸೊ ವೆನ್ ಎವರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2, ಎಫ್ ಆಫ್ ಎಕ್ಸ್ ಈಸ್ 2x plus 3. ಇನ್ನು ಫಂಕ್ಷನಲ್ಲಿ ಡಿಫೈನ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇದನ್ನು ಯಾಕೆ ಬರ್ಕೊಂಡ್ವಿ ಅಂದರೆ ಮೇಲೆ ನೋಡ್ಬೇಕು ನಾವಿಲ್ಲಿ. ಇಲ್ಲಿ ಮೇಲೆ ಏನು ಹೇಳಿರ್ತೀವಿ ನಾವಿಲ್ಲಿ? ಎಕ್ಸ್, ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ಅಂತಿದ್ರೆ ಇದು ಯಾವ್ದು ಬರ್ಕೋಬೇಕು ನಾವಿಲ್ಲಿ? 2x plus 3 ಬರ್ಕೋಬೇಕು. ಆಯಿತಾ? ಎಕ್ಸ್ ಗ್ರೇಟರ್ ದ್ಯಾನ್ 2 ಇದ್ದರೆ ಯಾವ್ದು ಬರ್ಕೋಬೇಕು? 2x ಮೈನಸ್ 3 ಬರ್ಕೋಬೇಕು ಅಲ್ವಾ? ಈಗ ಇಲ್ಲಿಗೆ ಬರೋಣ. ಈಗ ಎಕ್ಸ್ ಲೆಸ್ ದ್ಯಾನ್ 2 ಇರೋದ್ರಿಂದ ಇಲ್ಲಿ ನಾವು ಯಾವ್ದು ಬರ್ಕೊಂಡ್ವಿ? ಇಲ್ಲಿ 2x plus 3 ಬರ್ಕೊಂಡ್ವಿ. ಇದು ಅಟೈನೇಬಲ್ ಲಿಮಿಟ್. ಈಗ ಎಕ್ಸ್ ವ್ಯಾಲ್ಯೂನ 2 ಹಾಕಿ 2 ಇಂಟು 2 4 ಪ್ಲಸ್ 3 7 ಆಯಿತು. ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 2. ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 2, ಎಫ್ ಆಫ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ 2x ಮೈನಸ್ 3. ಎಕ್ಸಿಗೆ 2 ಹಾಕಿ ದಿಸ್ ಈಸ್ 4 ಮೈನಸ್ 3 1 ಬರುತ್ತೆ. ಸೊ ದೀಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ದಿ ರೈಟ್ ಹ್ಯಾಂಡ್ ಲಿಮಿಟ್. ಸೊ ಎಫ್ ಆಫ್ 2 ವ್ಯಾಲ್ಯೂ ಈಸ್ ಆಲ್ಸೋ 7. Left hand limit not equal to right hand limit, therefore f is not continuous at x equals 2. 2 ಅನ್ನೋ ಪಾಯಿಂಟ್ ಒಂದೇ ಒಂದು ಪಾಯಿಂಟಲ್ಲಿ ನಮಗೆ ಕಂಟಿನ್ಯೂಸ್ ಆಗಿಲ್ಲ. ಲೆಸ್ ದ್ಯಾನ್ 2ಗೂ ಕಂಟಿನ್ಯೂಸ್, ಗ್ರೇಟರ್ ದ್ಯಾನ್ 2ಗೂ ಕಂಟಿನ್ಯೂಸ್. therefore x equals 2 is the only point of discontinuity. ಆಯಿತಾ? ಇದನ್ನು ನೀವು ಹೋಮ್ವರ್ಕ್ ಆಗಿ ಮಾಡಬೇಕು. ಯಾವುದನ್ನ ಅಂದರೆ 18th ಪ್ರಾಬ್ಲಮನ್ನು. 18th ಪ್ರಾಬ್ಲಮಲ್ಲಿ ಗ್ರೇಟರ್ ದ್ಯಾನ್ 1 ಇದ್ದಾಗ ಎಕ್ಸ್ ಪ್ಲಸ್ 1 ಪಾಲಿನಾಮಿಯಲ್. ಸಾರಿ, ಇದು ನೋಡಿ, ಇದು ಒಂದು ಕೆಲಸ ಮಾಡೋಣ. ಇದನ್ನು ಇಲ್ಲಿ ನೋಡೋಣ. ಇಲ್ಲಿ 2 ಗ್ರೇಟರ್ ದ್ಯಾನ್ ಬಂದ್ಬಿಟ್ಟಿದೆ ಅಲ್ವಾ? ಇಲ್ಲಿ ಓಕೆ ಪ್ರಾಬ್ಲಮಲ್ಲಿ ಇಲ್ಲಿ ನೋಡಿ, ಇಲ್ಲಿ ಗ್ರೇಟರ್ ದ್ಯಾನ್ ಅಂತಿದೆಯಲ್ಲ, ಇದನ್ನು ನೀವು ಎಕ್ಸ್ ಲೆಸ್ ದ್ಯಾನ್ 1 ಮಾಡ್ಕೋಬೇಕು. ಆಯಿತಾ? ಎಕ್ಸ್ ಲೆಸ್ ದ್ಯಾನ್ 1 ಮಾಡ್ಕೊಳ್ಳಿ. ಸೊ ಈಗ ನಾವೇನು ಗಮನಿಸ್ಬೋದು ಅಂದರೆ ಎಕ್ಸ್ ಗ್ರೇಟರ್ ದ್ಯಾನ್ 1 ಇದ್ದಾಗ ಎಕ್ಸ್ ಪ್ಲಸ್ 1 ಪಾಲಿನಾಮಿಯಲ್. ಎಕ್ಸ್ ಲೆಸ್ ದ್ಯಾನ್ 1 ಇದ್ದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅದು ಪಾಲಿನಾಮಿಯಲ್. ಅಟ್ ಎಕ್ಸ್ ಈಕ್ವಲ್ಸ್ 1ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 1. ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಯಾವ್ದು ತೊಗೋಬೇಕು? ಎಕ್ಸ್ ಸ್ಕ್ವೇರ್ ಪ್ಲಸ್ 1. ರೈಟ್ ಹ್ಯಾಂಡ್ ಲಿಮಿಟಿಗೆ ಯಾವ್ದು ತೊಗೋಬೇಕು? ಎಕ್ಸ್ ಪ್ಲಸ್ 1. ಈಕ್ವಲ್ ಟು 1ಗೆ ಯಾವ್ದು ತೊಗೋಬೇಕು? ಎಕ್ಸ್ ಪ್ಲಸ್ 1 ತೊಗೋಬೇಕು. ಯಾಕೆಂದರೆ ಗ್ರೇಟರ್ ದ್ಯಾನ್ ಆ್ಯಂಡ್ ಆಲ್ಸೋ ಈಕ್ವಲ್ ಟು 1 ಇದೆ ಇಲ್ಲಿ. ಆಯಿತಾ? 3 ಈಕ್ವಲ್ ಆದರೆ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಆಯಿತಾ? ಅದನ್ನು ನೀವು ಹೋಮ್ವರ್ಕ್ ಮಾಡಿ. ಅದ್ರ ಜೊತೆಗೆ ಇದನ್ನು ನೀವು ಮಾಡಿ. ಅದೇ ಥರ ಪ್ರಾಬ್ಲಮ್ ಇದು ನೋಡಿ. ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 2 ಇದ್ದರೆ ಎಕ್ಸ್ ಕ್ಯೂಬ್ ಮೈನಸ್ 3. ಎಕ್ಸ್ ಗ್ರೇಟರ್ ದ್ಯಾನ್ 2 ಇದ್ದರೆ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸ್ ಈಕ್ವಲ್ಸ್ 2 ಇದ್ದರೆ ಎಕ್ಸ್ ಕ್ಯೂಬ್ ಮೈನಸ್ 3. ಎಕ್ಸ್ ಲೆಸ್ ದ್ಯಾನ್ 2 ಅಗೈನ್ ಪಾಲಿನಾಮಿಯಲ್. ಗ್ರೇಟರ್ ದ್ಯಾನ್ 2 ಪಾಲಿನಾಮಿಯಲ್. ಇಟ್ ಈಸ್ we have to check at x equals 2. that means left hand limit of 2 must be equal to right hand limit of 2 must be equal to f of 2 ಬರಬೇಕು. ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ಎಕ್ಸ್ ಟೆನ್ಸ್ ಟು 2 ಮೈನಸ್ಗೆ ಇದನ್ನು ತಗೊಳ್ಳಿ, ಎಕ್ಸ್ ಟೆನ್ಸ್ ಟು 2 ಪ್ಲಸ್ಗೆ ಇದನ್ನು ತಗೊಳ್ಳಿ, ಎಫ್ ಆಫ್ 2ಗೆ ಇದನ್ನು ತಗೊಳ್ಳಿ. 3 ಈಕ್ವಲ್ ಆಗಿರಬೇಕು. ಯಾವುದೇ ಒಂದು ಈಕ್ವಲ್ ಆಗಿಲ್ಲ ಅಂದರೂ ದ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್. ನೋಡಿ, 18, 19 2 ಹೋಮ್ವರ್ಕ್ ಮಾಡಬೇಕು. ಜೊತೆಗೆ 20ನೇದು ಮಾಡಬೇಕು.
ಇಲ್ಲಿ ನೋಡಿ ಇದು ಅದೇ ಥರ ಪ್ರಾಬ್ಲಮ್ಸ್, ಇವೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಪ್ರಾಬ್ಲಮ್ಸ್ಗಳಿದು. ನೋ ಲುಕ್ ಎಟ್ ಹಿಯರ್. ಇಲ್ಲಿ ನಾವೇನು ಮಾಡ್ತೀವಿ, ಲೆಸ್ ದ್ಯಾನ್ 1, ಎಕ್ಸ್ ಲೆಸ್ ದ್ಯಾನ್ 1ಗೆ ಎಕ್ಸ್ ಪವರ್ 10 ಮೈನಸ್ 1 ಇದು ಪಾಲಿನಾಮಿಯಲ್ಲು, ಎಕ್ಸ್ ಗ್ರೇಟರ್ ದ್ಯಾನ್ 1 ಎಕ್ಸ್ ಸ್ಕ್ವೇರ್ ಇದು ಪಾಲಿನಾಮಿಯಲ್ಲು. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 1ಗೆ ಎಕ್ಸ್ ಪವರ್ 10 ಮೈನಸ್ 1 ತಗೊಳ್ಬೇಕು. ಇಲ್ಲಿ ನಾವು ವಿ ಹ್ಯಾವ್ ಟು ಚೆಕ್ ಅಟ್ ಎಕ್ಸ್ ಈಕ್ವಲ್ಸ್ 1. ಅದು ಚೆಕ್ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 1 ಎಕ್ಸ್ ಟೆನ್ಸ್ ಟು 1 ಮೈನಸ್ ಅಂತ, ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ 1 ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅನ್ನ, ಎವ್ರಿಥಿಂಗ್ ಈಕ್ವಲ್ ಟು ಎಫ್ ಆಫ್ 1ಗೆ ಈಕ್ವಲ್ ಆಗಿರಬೇಕು. ದೆನ್ ಇಟ್ ಈಸ್ ಕಂಟಿನ್ಯೂಯಸ್. ಕಂಟಿನ್ಯೂಯಸ್ ಆಗಿಲ್ಲ ಅಂದರೆ ಅದೊಂದೇ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ. ಓಕೆ, 21ನೇದು ಪ್ರಾಬ್ಲಮ್ಮು, 21st ಪ್ರಾಬ್ಲಮ್ಮು ನೀವೇ ಮಾಡಬೇಕು. ಲೆಸ್ ದ್ಯಾನ್ 1 ಎಕ್ಸ್ ಪ್ಲಸ್ 5 ಪಾಲಿನಾಮಿಯಲ್, ಗ್ರೇಟರ್ ದ್ಯಾನ್ 1 ಎಕ್ಸ್ ಮೈನಸ್ 5 ಪಾಲಿನಾಮಿಯಲ್, ಈಕ್ವಲ್ ಟು 1 ಎಕ್ಸ್ ಪ್ಲಸ್ 5, ಎಕ್ಸ್ಗೆ 1 ಕೊಟ್ಟರೆ 1 ಪ್ಲಸ್ 5 6 ಬರುತ್ತೆ. ಯು ಹ್ಯಾವ್ ಟು ಚೆಕ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 1, ರೈಟ್ ಹ್ಯಾಂಡ್ ಲಿಮಿಟ್ ಆಫ್ 1 ಅಂಡ್ ಎಫ್ ಆಫ್ 1. ನೋಡಿ ಎಷ್ಟು ಈಸಿ ಪ್ರಾಬ್ಲಮ್ಸ್ಗಳು ಎಲ್ಲ. ಈಗ ಇಲ್ಲಿ ಮೂರು ಬಂದಿದೆ ಅಲ್ವಾ, ಇಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವಿಲ್ಲಿ. ಹೇಗೆ ಯೋಚನೆ ಮಾಡೋಣ ಅಂತ ಹೇಳಿದ್ರೆ, ನಾವು ಲುಕ್ ಎಟ್ ಹಿಯರ್, ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ. ನೋಡಿ, ಎಫ್ ಆಫ್ ಎಕ್ಸ್ ಟೇಕ್ ದ ವ್ಯಾಲ್ಯೂ 3 ಇಫ್ 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದಾರಲ್ವಾ. ಈಗ ಹಾಗಾದರೆ ಇದರ ಅರ್ಥ ಏನು ಅಂದರೆ, ಮೀನಿಂಗ್ ಏನು, ಎಫ್ ಆಫ್ ಎಕ್ಸ್ ಈಸ್ 3 for x greater than 0, and also f of x is 3 for x less than 1. ಹೌದಾ? isn't it? ಇದನ್ನ ಸಪರೇಟ್ ಆಗಿ ನಾವು ಬರ್ಕೊಂಡ್ರೆ, ಈಗ ಇಲ್ಲಿ ನಾವು ಗಮನಿಸ್ಬೋದು x ಗ್ರೇಟರ್ ದ್ಯಾನ್ 0 ಕೊಟ್ಟಾಗ 3 ಬಂದಿದೆ. ಹೌದಾ? ಹಾಗಾದರೆ x ಲೆಸ್ ದ್ಯಾನ್ 0ಗೆ ಏನು? ವಾಟ್ ಅಬೌಟ್ x ಲೆಸ್ ದ್ಯಾನ್ 0? ಇಟ್ ಇಸ್ ದ ಕ್ವಶನ್. ಹೌದಾ? ಕೊಟ್ಟಿದ್ದಾರೆ ಇಲ್ಲಿ ಲೆಸ್ ದ್ಯಾನ್ 0ಗೆ ಯಾವುದು ಕೊಟ್ಟಿಲ್ಲ ಇಲ್ಲಿ. ಆದ್ದರಿಂದ ಇಲ್ಲಿ ನಾವು ಇದು ಒಂದು ಇಂಟರ್ವೆಲ್, ಇದು ಅಂದರೆ ಎಲ್ಲಿಂದ ಎಲ್ಲಿ ತನಕ ನಾವು ಇದನ್ನು ನಾವು ಬರಿತೀವಿ ಅಂದರೆ ಕ್ಲೋಸ್ಡ್ ಇಂಟರ್ವೆಲ್ 0, 1 ಅಂತ ಬರ್ಕೋತೀವಲ್ವಾ. ಹೀಗೆ ಬರ್ಕೊಂಡಾಗ ಇದೊಂದು ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಒಂದು ಇಂಟರ್ವೆಲ್ಲಲ್ಲಿ ನಾವು ಕಂಟಿನ್ಯೂಟಿ ಹೇಳಬೇಕಾದ್ರೆ ಇದು 0 ಇನ್ಕ್ಲೂಡ್ ಆಗಿದೆ, 0ಕ್ಕಿಂತ ಹಿಂದಿನ ವ್ಯಾಲ್ಯೂ ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂದಾಗ ಇದಕ್ಕೆ ರೈಟ್ ಹ್ಯಾಂಡ್ ಲಿಮಿಟ್ ಮಾತ್ರ ಕನ್ಸಿಡರ್ ಮಾಡಬೇಕು. ಇದಕ್ಕೆ ಓನ್ಲಿ ರೈಟ್ ಹ್ಯಾಂಡ್ ಲಿಮಿಟ್. ಯಾಕೆ? ಎಕ್ಸ್ ಲೆಸ್ ದ್ಯಾನ್ 0ಗಿಲ್ಲೇ ಇಲ್ಲ ಇಲ್ಲಿ. ಹೌದಾ? ಆದ್ದರಿಂದ ಯು ಹ್ಯಾವ್ ಟು ಕನ್ಸಿಡರ್ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ 0 ಓನ್ಲಿ. ರಿಮೆಂಬರ್, ರೈಟ್ ಹ್ಯಾಂಡ್ ಲಿಮಿಟ್ ಆಫ್ 0. ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 1 ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 1. ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಕೊಟ್ಟಿದೆ ನೋಡಿ, ಎರಡನೇದ್ರಲ್ಲಿ ಯಾವ್ದು ಕೊಟ್ಟಿದೆ ಇಲ್ಲಿ, ಸೆಕೆಂಡ್ ಕೆಳಗಡೆ ಬಂದಾಗ ಇಲ್ಲಿದೆ ಅಲ್ವಾ, ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1 ಕೊಟ್ಟಿದ್ದಾರಲ್ವಾ, ಇದು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ 1. Again x less than 3 ಅಂದರೆ left hand limit of 3. Here x greater than 3 means right hand limit of 3. x less than or equal to 10 ಅಂದರೆ ಓನ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 10, ರೈಟ್ ಹ್ಯಾಂಡ್ ಲಿಮಿಟ್ ಇಲ್ಲ. ಅದನ್ನು ನೋಡೋದೇ ಬೇಕಾಗಿಲ್ಲ, ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ ಇದ್ದರೆ ಸಾಕು ನಮಗೆ. ಓಕೆ, ಈಗ ಇದನ್ನು ನಾವು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಇದನ್ನು ಎಲ್ಲೆಲ್ಲಿ ಚೆಕ್ ಮಾಡಬೇಕು ಅನ್ನೋದನ್ನು ನಾವು ಭಾಳ ಇಂಪಾರ್ಟೆಂಟ್ ಅಂದರೆ ಅದು. ಈಗ ನೋಡಿ, ನಾವು ಚೆಕ್ ಮಾಡಬೇಕಾಗಿರುವಂಥ ಪಾಯಿಂಟ್ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಅಂತ ಎಲ್ಲೆಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಬರಿತೀನಿ ನೋಡಿ. ವಿ ಹ್ಯಾವ್ ಟು ಚೆಕ್ ಎಟ್ ದ ಪಾಯಿಂಟ್ಸ್ ಎಕ್ಸ್ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು 1, ಎಕ್ಸ್ ಈಸ್ ಈಕ್ವಲ್ ಟು 3, ಎಕ್ಸ್ ಈಸ್ ಈಕ್ವಲ್ ಟು 10. ಈ 4 ಪಾಯಿಂಟ್ಗಳಲ್ಲಿ 1, 2, 3, 4 ಈ 4 ಪಾಯಿಂಟ್ಗಳಲ್ಲಿ ನಾವು ಚೆಕ್ ಮಾಡಬೇಕು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಆದರೆ ಫಸ್ಟ್ ಎಕ್ಸ್ ಈಕ್ವಲ್ಸ್ 0ಗೆ ಮತ್ತು ಲಾಸ್ಟ್ನೇದು ಎಕ್ಸ್ ಈಕ್ವಲ್ಸ್ 10ಗೆ, ಇವೆರಡಕ್ಕೆ ಈ ಎಕ್ಸ್ ಈಕ್ವಲ್ಸ್ 0ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡೋದು ಬೇಡ, ಎಕ್ಸ್ ಈಕ್ವಲ್ಸ್ 10ಗೆ ರೈಟ್ ಹ್ಯಾಂಡ್ ಲಿಮಿಟ್ ಚೆಕ್ ಮಾಡೋದು ಬೇಡ. ಯಾಕೆ ಅಂದರೆ ರೈಟ್ ಹ್ಯಾಂಡ್ ಲಿಮಿಟಿಗೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10ಗೆ ಅವ್ರು ಕೊಟ್ಟೇ ಇಲ್ಲ ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 0ಗೂ ಕೊಟ್ಟಿಲ್ಲ ಫಂಕ್ಷನ್. ಆದ್ದರಿಂದ ಆದರೆ ಬಟ್ ಲುಕ್ ಎಟ್ ಹಿಯರ್, ಎಕ್ಸ್ ಈಸ್ ಈಕ್ವಲ್ ಟು 1 ಇದೆಯಲ್ಲ, we have to check the left hand limit and right hand limit for 1. X equals 3ಗೂ left hand limit, right hand limit of 3, because we see that less than 1ಗೆ ನೋಡಿ, less than 1 3, greater than 1 4, less than 3 ಇಲ್ಲಿದೆ ನೋಡಿ, ಇಲ್ಲಿ x less than 3 4, x greater than 3 5 ಅಲ್ವಾ. ಅದರಿಂದ
ಇದನ್ನು ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ಈ 4 ಪಾಯಿಂಟನ್ನ ಕರೆಕ್ಟಾಗಿ ನಾವು ಜ್ಞಾಪಕ ಇಟ್ಕೋಬೇಕು. ಯಾವ್ಯಾವ ಪಾಯಿಂಟಲ್ಲಿ ಚೆಕ್ ಮಾಡಬೇಕಾಗಿರೋದು? 0, 1, 3 ಆ್ಯಂಡ್ ದಿಸ್ ಈಸ್ 10. 4 ಪಾಯಿಂಟಲ್ಲಿ ಚೆಕ್ ಮಾಡಬೇಕು. ಈ 4 ಪಾಯಿಂಟ್ ಬಿಟ್ಟರೆ ಬಾಕಿ ಪಾಯಿಂಟಲ್ಲಿ ಏನಾಗುತ್ತೆ ಅನ್ನೋದು ನಾವು ಗಮನಿಸ್ಬೋದು. ನೋಡೋಣ ಇಲ್ಲಿ ನೋಡಿ ಇಲ್ಲಿ. Look at here. When the value of x is 0 less than or equal to less than or equal to 1, f of x is 3. 3 ತಗೊಳುತ್ತೆ. What is 3? 3 is a constant. Hence, every constant is function. Hence, it is continuous in the closed interval 0, 1. 0, 1 ನಡುವೆ ಯಾವ ವ್ಯಾಲ್ಯೂಸ್ ಬೇಕಾದ್ರೂ ಬರಲಿ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಅಂದರೆ ಅರ್ಥ ಏನು? 0.1, 0.2, 0.3 ಎಲ್ಲ ವ್ಯಾಲ್ಯೂಸ್ಗೂ ಅದು ಕಂಟಿನ್ಯೂಸ್ ಆಗಿರುತ್ತೆ. ಇಲ್ಲಿ ನಾವು 0ನಲ್ಲಿ ನಾವು ಇನ್ನೂ ಚೆಕ್ ಮಾಡಲಿಲ್ಲ. ಲೇಟರ್ ಸ್ಟೇಜಲ್ಲಿ ನಾವು 0ಗೆ ಚೆಕ್ ಮಾಡೋಣ. ಓಕೆ, 0 ಮತ್ತು 1ನಲ್ಲಿ ಚೆಕ್ ಮಾಡಬೇಕು. ಅದರಿಂದ ಇಲ್ಲಿ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ ದಟ್ ಈಸ್ ಇಲ್ಲಿ ಓಪನ್ ಇಂಟರ್ವೆಲ್ ಅಂತಾನೆ ಬರ್ಕೊಂಬಿಡೋಣ. ಎಲ್ಲಿ ಬರೆಯೋಣ? ಇಲ್ಲಿ ದಿಸ್ ಈಸ್ ಓಪನ್ ಇಂಟರ್ವೆಲ್ 0, 1 ಮಾಡ್ಕೊಂಬಿಡೋಣ. ಆಯ್ತಾ? ಅಂದರೆ 0 ಮತ್ತು 1 ಒಳಗಡೆಗೆ ಎಲ್ಲ ವ್ಯಾಲ್ಯೂಸ್ನಲ್ಲೂ ಕಂಟಿನ್ಯೂಸ್ ಆಗಿದೆ ಫಂಕ್ಷನ್ನು. ಒಂದಕ್ಕಿಂತ ಜಾಸ್ತಿ ನೋಡಲಿಲ್ಲ ನಾವಿನ್ನು. ಈಗ ನಾವು ಲೆಟಸ್ ಟೇಕ್ ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬೇಡ. ಇಲ್ಲಿ ಏನು ಮಾಡೋಣ ಗೊತ್ತಾ? ಇಲ್ಲಿ ಏನು ಬರೆಯೋಣ? 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1. ಫಾರ್ ಆಲ್ ವ್ಯಾಲ್ಯೂಸ್ 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1, f of x is 3, which is a constant. Hence, it is continuous for all x belongs to open interval. Now, look at here. This is a open interval 0, 1. ಅಲ್ವಾ? ಓಪನ್ ಇಂಟರ್ವಲ್ 0, 1 ಅಂದರೆ 0.1, 0.2, 0.3, 0.4, 0.9 ಎಲ್ಲ ವ್ಯಾಲ್ಯೂಸಲ್ಲೂ ಕಂಟಿನ್ಯೂಸ್ ಆಗಿರುತ್ತೆ. ಎಲ್ಲಿ ಚೆಕ್ ಮಾಡಲಿಲ್ಲ ನಾವು ಅಂದರೆ 0 ಮತ್ತು 1ನಲ್ಲಿ ಚೆಕ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ದ ಫಂಕ್ಷನ್ ಈಸ್ ಚೇಂಜಿಂಗ್ ಎಟ್ 0 and 1. Come to the second one. Now, look at it. For 1 less than x less than 3, 1 ಮತ್ತು 3 ಒಳಗಡೆ ಯಾವುದೇ ವ್ಯಾಲ್ಯೂ ತಗೊಂಡ್ರು, f of x takes the value 4. 4 is a constant. Every constant function is continuous. Therefore, f of x is continuous. x belongs to open interval 1, 3. ಇಲ್ಲಿಗೆ ಬರೋಣ, ಮೂರನೇದಕ್ಕೆ ಬರೋಣ. When the value of x ಇಲ್ಲಿ ಇದೆಯಲ್ಲ, ಇದು ಓಪನ್ ಇಂಟರ್ವಲ್ ಮಾಡ್ಕೊಂಡು, when the value of x is 3 ಲೆಸ್ ದ್ಯಾನ್ ತಗೊಂಬಿಡಿ x ಲೆಸ್ ದ್ಯಾನ್ 10. 3 ಮತ್ತು 10 ಮಧ್ಯೆ ಇರುವಂಥ ಎಲ್ಲ ವ್ಯಾಲ್ಯೂಸ್ಗಳಿಗೆ ಇಲ್ಲಿ ಈಕ್ವಲ್ ಟು ಬೇಡ. ಇಲ್ಲಿ ಏನು ಮಾಡೋಣ? ಲೆಸ್ ದ್ಯಾನ್ ಮಾತ್ರ ಮಾಡೋಣ. When 3 less than x less than 10, f of x takes the value 5, which is a constant. Hence, it is continuous for all values open interval 3 to 10. ಅರ್ಥ ಆಗಿದೆಯಾ? ಈಗ ನಾವು ಎಲ್ಲೆಲ್ಲಿ ಚೆಕ್ ಮಾಡಬೇಕು ಅಂತ ಹಿಂದೆ ನಿಮಗೆ ಹೇಳಿದ್ದು, ಎಲ್ಲೆಲ್ಲಿ ಹೇಳಿ ನೋಡೋಣ. We have to check for x equals 0, we have to check for x equals 1, we have to check for x equals 3 and x equals 10. Now first let us take x equals 0. X equals 0 ಗೆ we should consider only right hand limit. Why? Because less than 0 ಗೆ function define ಮಾಡೇ ಇಲ್ಲ. ಆದ್ರಿಂದ we take only limit f of x, x tends to 0 plus. What do you mean by x tends to 0 plus? X is greater than 0, isn't it? What is x is greater than 0 ಅಂದರೆ ಮೀನಿಂಗ್ ಏನು? x is greater than 0, f of x takes the value 3. So limit of 3 is 3. What is f of 0? F of 0 is also 3. Therefore, f is continuous at x equals 0. 0 ನಲ್ಲಿ ಕಂಟಿನ್ಯೂಸ್ ಆಗಿದೆ. ನೋಡಿ ಇಲ್ಲಿ ನಾವೇನು ಬರ್ಕೊಂಡಿಲ್ಲ ಇಲ್ಲಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾವೇನು ಬರ್ದಿಲ್ಲ ಗೊತ್ತಾ? ಲಿಮಿಟ್ f of x ಟೆನ್ಸ್ ಟು 0 ಮೈನಸ್ ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂದರೆ ಮೀನಿಂಗ್ ಏನಿದು? ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0ಗೆ f of x ಡಿಫೈನ್ಡೇ ಮಾಡಿಲ್ಲ ಇಲ್ಲಿ. ಹೌದಾ? ನೋಡಿ ಇಲ್ಲಿ ಡಿಫೈನ್ ಮಾಡಿದ್ದು x ಗ್ರೇಟರ್ ದ್ಯಾನ್ 0 ಮಾತ್ರ. ಆದ್ದರಿಂದ ವಿ ಟೇಕ್ ಓನ್ಲಿ ರೈಟ್ ಹ್ಯಾಂಡ್ ಲಿಮಿಟ್. ಓಕೆ, 0ನಲ್ಲಿ ಕಂಟಿನ್ಯೂಸ್ ಆಗಿದೆ. ಈಗ 1 ತಗೊಂಡಾಗ ಮಾತ್ರ ನಾವೇನು ಮಾಡಬೇಕು? at x equals 1 we have to go for both left hand limit. ನೋಡಿ x tends to 1 minus in the left hand limit, x tends to 1 plus right hand limit equal to f of 1. Suppose if we take x tends to 1 minus, what is 1 minus? X is less than 1 ಅಂತ. x is less than 1 ಆದರೆ function takes the value 3. So limit of 3 is a 3 because limit of constant is constant. x tends to 1 plus ಅಂದರೆ x is greater than 1. x greater than 1 ಇದ್ದಾಗ f of x takes the value 4. ಮೇಲೆ ನೋಡಿ ಇಲ್ಲಿ
ಫಂಕ್ಷನ್ ಡಿಫೈನ್ ಮಾಡಿದ್ದೀವಲ್ವ ಇಲ್ಲಿ ಏನು ಹೇಳ್ತೀವಿ ನಾವಿಲ್ಲಿ ಹೇಳಬೇಕಾದ್ರೆ ಲುಕ್ ಎಟ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ನೋಡಿ, ಇದನ್ನು ರೌಂಡ್ ಮಾಡ್ತಾ ಇದ್ದೀನ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1ಗೆ ಎಫ್ ಆಫ್ ಎಕ್ಸ್ ಏನು ತೊಗೊಂಡಿದೆ? 4 ತೊಗೊಂಡಿದೆ ಅಲ್ವಾ? ಲೆಸ್ ದ್ಯಾನ್ 3ಗೂ 4, ಹೌದಾ? ಸೊ ದಿಸ್ ಈಸ್ 4, isn't it? This is 4. Therefore, left hand limit is not equal to right hand limit. F of 1 is 3. So, is left hand limit right hand limit equal aglila? F is not continuous at x equals 1. At x equals 3 nodana iga. At x equals 3 nalli we have to check for the left hand limit. X tends to 0, 3 minus andre less than 3, x tends to 3 plus greater than 3 and f of 3. x tends to 3 minus andre x is less than 3. x is less than 3 idre f of x is 4. So limit of this 4 is same as 4 itself, because limit of any constant is always k itself. So x tends to 3 plus andre x is greater than 3. Now a function define ಮಾಡಿದಾಗಲೇ ಹೇಳಿದ್ದೀನಿ, greater than 3 ಇದ್ರೆ f of x takes the value that is equal to 5. Limit of 5 ಇದು x tends to 3 plus ಆಗಲಿ 100 plus ಆಗಲಿ, limit of 5 is always 5. f of 3 is 5. What is left hand limit? 4. Right hand limit 5. They are not equal. Therefore f is not continuous at x equals 3. Come to for 10. At 10 we have only the left hand limit, because now x tends to limit f of x tends to 10 plus ಹಾಕಕ್ಕೆ ಬರಲ್ಲ. ಯಾಕೆಂದರೆ x tends to 10 plus means x is greater than 10. ಇಲ್ಲಿ ನೋಡಿ ಈ ಫಂಕ್ಷನನ್ನೇ ನೋಡಿ ಹೇಳ್ಬೋದು ನಾವು, ಗ್ರೇಟರ್ ದ್ಯಾನ್ 10ಗೆ ಡಿಫೈನ್ ಮಾಡಿದಾರಾ. ಇಲ್ಲಿ ನಾವು ಗಮನಿಸಿದಾಗ ಇಟ್ ಇಸ್ ಓನ್ಲಿ ಫಾರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10 ತನಕ ಮಾತ್ರ ಇದೆ. ಅದರಿಂದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 10 ಮಾತ್ರ ತಗೋತೀವಿ. ಸೊ ನಾವು ವಾಟ್ ಈಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ 10 ಹಿಯರ್? We see that x tends to 10 minus, that is equal to 10, that is 10. So what is f of 10? f of 10 is also 10. So we see that we proved, ಏನು ಪ್ರೂವ್ ಮಾಡಿದ್ದೀವಿ? ಲಿಮಿಟ್ f of x tends to 10 minus is same as f of 10. So the function is continuous at x equals 10. ಇಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಗ್ರೇಟರ್ ದ್ಯಾನ್ 10ಗೆ ಎಫ್ ಆಫ್ ಎಕ್ಸ್ ಡಿಫೈನ್ ಮಾಡಿರಲಿಲ್ಲ. ಅದರಿಂದ ಒಂದೇ ಒಂದು ತೊಗೊಂಡ್ಬಿಟ್ರೆ ಸಾಕು ನೀವು. ಇಫ್ ಇಟ್ ಈಸ್ ಡಿಫೈನ್ಡ್ ದೆನ್ ಯು ಹ್ಯಾವ್ ಟು ಗೋ ಫಾರ್ ಬೋತ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್. ಅದೇ ಥರದ ಇಲ್ಲೊಂದು ಫಂಕ್ಷನ್ ಇದೆ ನೋಡಿ, ಯೋಚನೆ ಮಾಡಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಸ್ವಲ್ಪ ಹಿಂಟ್ ಹೇಳಬೇಕು ಅಂದರೆ ನಾವು ಹೇಗೆ ಹೇಳ್ಬೋದು ಗೊತ್ತಾ? ಇಲ್ಲಿ ಈ ಫಂಕ್ಷನ್ ನೀವು ನೋಡಿ, ಎಕ್ಸ್ ಲೆಸ್ ದ್ಯಾನ್ 0 ಅಲ್ವಾ? ಇಲ್ಲಿ ಎಕ್ಸ್ ಲೆಸ್ ದ್ಯಾನ್ 0ಗೆ 2x, ಎಕ್ಸ್ ಗ್ರೇಟರ್ ದ್ಯಾನ್ 0 ನೋಡಿ, ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0ಗೆ ಇದು ಬರೀ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಬರ್ಕೊಂಡ್ಬಿಡೋಣ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿಡ, ಬರೀ ಲೆಸ್ ದ್ಯಾನ್ 0ಗೆ 2x, ಎಕ್ಸ್ ಗ್ರೇಟರ್ ದ್ಯಾನ್ 0ಗೆ 0, ಎಕ್ಸ್ ಲೆಸ್ ದ್ಯಾನ್ 1 ಇದೆ ಅಲ್ವಾ? ಅಲ್ಲಿ ಎಕ್ಸ್ ಲೆಸ್ ದ್ಯಾನ್ 1ಗೆ 0, ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 1ಗೆ 4x. ಅವಾಗ ನಾವು ಫಾರ್ ಆಲ್ ಎಕ್ಸ್ ಲೆಸ್ ದ್ಯಾನ್ 0 2x ಪಾಲಿನಾಮಿಯಲ್ 0 ಮತ್ತು 1ನ ನಡುವೆ ಅಂದರೆ ನಾವು ಲುಕ್ ಅಟ್ ಹೇಗೆ ತೊಗೋಬೇಕು ಗೊತ್ತಾದ್ರೆ, 0 ಅಂತ ಹೇಳಿದ್ರೆ 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1 ತೊಗೊಂಡಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ಎಫ್ ಆಫ್ ಎಕ್ಸ್ ವಿಲ್ ಬಿ 0. 0 ಈಸ್ ಎ ಕಾನ್ಸ್ಟೆಂಟ್, ರಿಮೆಂಬರ್. ಸೊ ಇಟ್ ಈಸ್ ಕಂಟಿನ್ಯೂಸ್. ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇಲ್ಲಿದೆಯಲ್ಲ, ಫಾರ್ ಆಲ್ ಎಕ್ಸ್ ಓಕೆ, ಫಾರ್ ಆಲ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಇಲ್ಲಿದೆಯಲ್ಲ, ಗ್ರೇಟರ್ ದ್ಯಾನ್ 1 4x ಪಾಲಿನಾಮಿಯಲ್. ಸೊ ಇಟ್ ಈಸ್ ಕಂಟಿನ್ಯೂಸ್. ಸೊ ಇಲ್ಲಿ ನಾವೇನು ಯಾವ್ಯಾವ ಪಾಯಿಂಟಲ್ಲಿ ಚೆಕ್ ಮಾಡಬೇಕು? ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟ್ ಎಲ್ಲದೂ ಚೆಕ್ ಮಾಡಬೇಕಾಗಿರೋ ಪಾಯಿಂಟ್ಸ್ಗಳಿಗೆ ವಿ ಹ್ಯಾವ್ ಟು ಚೆಕ್ ಅಟ್ ಎಕ್ಸ್ ಈಕ್ವಲ್ಸ್ 0 ಆ್ಯಂಡ್ ಎಕ್ಸ್ ಈಕ್ವಲ್ಸ್ 1. ಈ 0ಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನೋಡಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ನೋಡಬೇಕು, ಆಮೇಲೆ ಎಫ್ ಆಫ್ 0 ನೋಡಬೇಕು. ಇದಕ್ಕೂ ಅಷ್ಟೇ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ಎಫ್ ಆಫ್ 1. All the three are equal, then it is continuous at x equals 1. If all the three are continuous for x equals 0, then it is continuous at x equals 0. So less than 0 ಎಲ್ಲ ಲೆಸ್ ದ್ಯಾನ್ 0ಗೆ ಕಂಟಿನ್ಯೂಸ್, 0 ಮತ್ತು 1 ಒಳಗಡೆ ಕಂಟಿನ್ಯೂಸ್, ಎಲ್ಲ ಗ್ರೇಟರ್ ದ್ಯಾನ್ 1ಗೆ ಕಂಟಿನ್ಯೂಸ್. ಬಟ್ ಅಟ್ ಎಕ್ಸ್ ಈಕ್ವಲ್ಸ್ 0, ಅಟ್ ಎಕ್ಸ್ ಈಕ್ವಲ್ಸ್ 1 ವಿ ಹ್ಯಾವ್ ಟು ಚೆಕ್. ನಿಮಗೆ ಐಡಿಯಾ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಈ ಥರದ್ದೇ ಒಂದು 3-4 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮಗೆ ತುಂಬ ಈಸಿ ಅನಿಸುತ್ತೆ. ಆದರೆ ನೀವೆಲ್ಲ ಇದನ್ನು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯು ಹ್ಯಾವ್ ಟು ರೈಟ್ ಡೌನ್. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಬರದೆ ಅಂತ ಹೇಳಬಾರ್ದು. ಲೆಸ್ ದ್ಯಾನ್ 0,
2x ಪಾಲಿನಾಮಿಯಲ್ ಇನ್ ಬಿಟ್ವೀನ್ ಇದು ನೋಡಿ ಇದು ಈಕ್ವಲ್ ಹಾಕೋದು ಬೇಡ ಇಲ್ಲಿ ಆಯಿತಾ, ಇಲ್ಲಿ ಬರೀ 0 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 1 ತಗೊಂಡ್ಬಿಡೋಣ. 0 1 ಒಳಗಡೆ ಎಫ್ ಆಫ್ ಎಕ್ಸ್ 0. ಸೊ ಇಟ್ ಈಸ್ ಕಂಟಿನ್ಯೂಸ್ ಇನ್ ದ ಓಪನ್ ಇಂಟರ್ವೆಲ್ ಮಾಡ್ಕೊಂಬಿಡೋಣ. ಓಪನ್ ಇಂಟರ್ವಲ್ ಅಂದರೆ 0 1 ಇನ್ಕ್ಲೂಡ್ ಆಗಿಲ್ಲ. 0 1ಗೆ ಸಪ್ರೇಟಾಗಿ ನಾವು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಲ್ವಾ. ಎಕ್ಸ್ ಗ್ರೇಟರ್ ದ್ಯಾನ್ 1 4x ಪಾಲಿನಾಮಿಯಲ್ at x equals 0 x equals 1 we have to check. ಓಕೆ, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಇದನ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಟ್ಸಲ್ಲಿ ಇದನ್ನಿಷ್ಟು ಬರೆದಿರಬೇಕು. ನಾನು ಏನೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಟ್ಸಲ್ಲಿ ಬರ್ಕೊಂಡಿರಬೇಕು, ಪ್ರಾಕ್ಟೀಸ್ ಮಾಡಿರಬೇಕು. ನಿಮಗೇನು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಕ್ವಶನನ್ನು ನೀವು ಕೇಳ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.